ನಮ್ಮ ರಾಷ್ಟ್ರಪತಿಗಳಿಗೆ, ಪ್ರಧಾನಮಂತ್ರಿಗಳಿಗೆ, ರಕ್ಷಣಾ ಮಂತ್ರಿಗಳಿಗೆ ಎನಿ ಟೈಮ್ ನಮ್ದು ಯಾವುದೇ ಅವಶ್ಯಕತೆ ಇದ್ದರೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ಪತ್ರ ಬರೆದಿದ್ದಾರೆ. ನಾವು ಯಾವುದೇ ಸಮಯಕ್ಕಾದರೂ ದೇಶ ಸೇವೆಗಾಗಿ ಈಗಲೂ ನಾವು ಸಿದ್ಧವಾಗಿದ್ದೀವಿ. ಪಾಕಿಸ್ತಾನದ ವಿರುದ್ಧ ಯುದ್ಧ ಘೋಷಣೆಯಾದಲ್ಲಿ ಪಾಕಿಸ್ತಾನವನ್ನ ಸದೆಬಡಿಯಲು ಮತ್ತೆ ಭಾರತ ಸೇನೆಗೆ ಸೇರಿ ಯುದ್ಧ ಮಾಡಲು ಸಿದ್ಧರಿದ್ದೇವೆ ಎಂದು ಮಾಜಿ ಸೈನಿಕ ರಾಯಪಲ್ಲಿ ಶಿವಾನಂದ ರೆಡ್ಡಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಈಗಾಗಲೇ ಭಾರತ ದೇಶದ ಪ್ರಧಾನಮಂತ್ರಿಗಳಿಗೆ ಯುದ್ಧ ಆರಂಭವಾದರೆ ಮಾಜಿ ಸೈನಿಕರಿಗೆ ಆಹ್ವಾನ ನೀಡಿದರೆ ಪಾಕ್ ವಿರುದ್ಧ ಯುದ್ಧ ಮಾಡಲು ಸಿದ್ಧರಿದ್ದೇವೆ ಎಂದು ಪತ್ರ ಬರೆಯಲಾಗಿದೆ. ಆಹ್ವಾನ ಬಂದರೆ ಮಾಜಿ ಸೈನಿಕರು ಎಲ್ಲರೂ ಯುದ್ಧಕ್ಕೆ ಸಿದ್ಧರಿರುತ್ತೇವೆ ಎಂದು ಹೇಳಿದರು. ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ರಾಷ್ಟ್ರಪತಿಗಳಿಗೆ, ಪ್ರಧಾನಮಂತ್ರಿಗಳಿಗೆ, ರಕ್ಷಣಾ ಮಂತ್ರಿಗಳಿಗೆ ಎನಿ ಟೈಮ್ ನಮ್ದು ಯಾವುದೇ ಅವಶ್ಯಕತೆ ಇದ್ದರೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ಪತ್ರ ಬರೆದಿದ್ದಾರೆ. ಆ ಪತ್ರ ಆಲ್ರೆಡಿ ಸರ್ಕಾರಕ್ಕೆ ಸೇರ್ಬಿಟ್ಟಿದೆ. ನಾವು ಎನಿ ಟೈಮ್ ನಮ್ಮ ಅಧ್ಯಕ್ಷರು ಆಲ್ರೆಡಿ ಎಲ್ಲರಿಗೂ ಇನ್ಫಾರ್ಮೇಶನ್ ಗ್ರೂಪ್ ಅಲ್ಲಿ ಸಹಿತ ಆಗ್ಬಿಟ್ಟಿದ್ದಾರೆ. ಎನಿ ಟೈಮ್ ನೀವು ಸಿದ್ಧರಾಗಿರ್ಬೇಕು ಅಂತ ಹೇಳ್ಬಿಟ್ಟು ನಾವು ಯಾವುದೇ ಸಮಯಕ್ಕಾದರೂ ದೇಶ ಸೇವೆಗಾಗಿ ಈಗಲೂ ನಾವು ಸಿದ್ಧವಾಗಿದ್ದೀವಿ. ಜಿಲ್ಲೆಯಲ್ಲಿ ಬಹಳಷ್ಟು ಮಾಜಿ ಸೈನಿಕರಿದ್ದೇವೆ. ಈಗಾಗಲೇ ಅಲ್ಲಲ್ಲಿ ಸಮಾಲೋಚನೆ ನಡೆಸಿದ್ದೇವೆ. ಯಾವುದೇ ಕ್ಷಣದಲ್ಲಿ ಕರೆ ಬಂದರೂ ಯುದ್ಧದ ಭೂಮಿಗೆ ತೆರಳುತ್ತೇವೆ ಎಂದರು. ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ನಡೆದ ಪೈಶಾಚಿಕ ಕೃತ್ಯಕ್ಕೆ ಭಾರತೀಯ ಸೇನೆ ಸೂಕ್ತ ಪ್ರತಿಕ್ರಿಯೆ ನೀಡಿದ್ದು ಶ್ಲಾಘನೀಯ. ಭಯೋತ್ಪಾದನೆಯ ಮೂಲವನ್ನೇ ಧ್ವಂಸ ಮಾಡುವ ದಿಸೆಯಲ್ಲಿ ಆಪರೇಷನ್ ಸಿಂಧೂರ ದಿಟ್ಟ ನಿರ್ಧಾರವಾಗಿದೆ ಎಂದರು. ಈಗ ಪಹಲ್ಗಾಮಲ್ಲಿ ಆಗಿರೋ ಘಟನೆ ಎಲ್ಲ ಗೊತ್ತಿರುವಂತ ವಿಚಾರ. ಪಹಲ್ಗಾಮಲ್ಲಿ 28 ಜನ ನಮ್ಮ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿದ್ದಾರೆ. ಅದಕ್ಕೆ ಪ್ರತೀಕಾರವಾಗಿ ಇವಾಗ ನಡೀತಿರುವಂತ ಒಂದು ಯುದ್ಧ ಏನಿದೆ ತಾರಕಕ್ಕೆ ಏರಿದೆ. ಮೊದಲು ನಮ್ಮ ಸೇನೆ ಅವ್ರಿಗೆ ತಕ್ಕ ಉತ್ತರ ಕೊಡ್ತಾ ಇದೆ. ಮುಂದಿನ ದಿನಗಳಲ್ಲೂ ಕೊಡುತ್ತೆ ಅನ್ನೋ ಭರವಸೆ ನಮಗಿದೆ. ಮತ್ತೆ ನಮ್ಮ ದೇಶದಲ್ಲಿ ಸೈನಿಕರು ತುಂಬಾ ಸದೃಢವಾಗಿದ್ದಾರೆ. ಅವ್ರಿಗೆ ತಕ್ಕ ಉತ್ತರ ಕೊಟ್ಟಿದ್ದಾರೆ. ಇನ್ನು ಮುಂದೆ ಕೊಡ್ತಾರೆ ಅನ್ನೋ ಭರವಸೆ ಮೇಲೆ ನಾವು ಎಲ್ಲ ಇರಬೇಕೇ ವಿನ ಬೇರೆ ಒಂದು ಅಪಸ್ವರಗಳಂತೂ ಇರಬಾರ್ದು. ಈ ನಿಮ್ಮ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀನಿ. ಜೈ ಹಿಂದ್, ವಂದೇ ಮಾತರಂ, ಭಾರತ್. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.